ಜಯ, ಎಲ್ಲರನ್ನೂ ಚೆಕ್ ಮಾಡು. ಕದ್ದಿರೋದು ಇದು ನಿಜವಾಗ್ಲೂ ಇಲ್ಲಿ ಹೆಂಗ್ ಬಂತು ಅಂತ ಗೊತ್ತಿಲ್ಲ ಅಮ್ಮವ್ರೆ. ಹನುಮಂತು, ನನಗೆ ಮೊದಲಿಂದನೂ ನಿನ್ನ ಮಗಳ ಬಗ್ಗೆ ಒಳ್ಳೆ ಒಪಿನಿಯನ್ ಇರಲಿಲ್ಲ. ಆದಿತ್ಯ ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಕೆಲ್ಸಕ್ಕೆ ತಗೊಂಡೆ. ಇವತ್ತು ನೋಡು ಎಂಥ ಕೆಲಸ ಮಾಡಿದಾಳೆ. ಅಪ್ಪ, ನಾನು ನಿಜ ಕದ್ದಿಲ್ಲ ಅಪ್ಪ. ಅಮ್ಮ, ನನ್ನ ಮಗಳು ಕಳ್ಳಿ ಅಲ್ಲ. ಇದೆಲ್ಲ ಹೇಗಾಯ್ತೋ ಗೊತ್ತಾಗಿಲ್ಲ. ಕದಿಯೋ ಬುದ್ಧಿ ಇಲ್ಲ ಅವಳಿಗೆ. ಅಂತ ತಪ್ಪು ಮಾಡೋಳಲ್ಲಮ್ಮ. ಇದೆಲ್ಲ ಅನ್ನ ಕೊಟ್ಟಿರೋ ಈ ಮನೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದು ನನ್ನ ಜೇಬಿಗೆ ಹೇಗೆ ಬಂತೋ ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಆದಿ, ಹನುಮಂತು ಮತ್ತು ಅವನ ಮಗಳ ಜೊತೆ ಎಲ್ಲರನ್ನೂ ಸ್ವಲ್ಪ ಹೊತ್ತು ಹೊರಗಿಡಕ್ಕೆ ಹೇಳು. ಪ್ಲೀಸ್, ಎಲ್ಲರೂ ಸ್ವಲ್ಪ ಹೊರಗಡೆ ಇರಿ. ಏಯ್ ದಾಮಿನಿ, ನೀನು ಕದ್ದು ಮನೆ ಕೆಲಸದವ್ರ ಮೇಲೆ ಗೂಬೆ ಕೂರಿಸ್ತೀಯ. ಅಯ್ಯೋ ಅಕ್ಕ, ನಾನಾ?
ಇದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಕ್ಕ. ಶಟ್ ಅಪ್ ಶಟ್ ಅಪ್ ಶಟ್ ಅಪ್. ನೀನ್ ಸುಳ್ಳು ಹೇಳಿದ್ರು ನೀನ್ ಉಟ್ಕೊಂಡಿರೋ ರೇಷ್ಮೆ ಸೀರೆಯ ನೂಲು ಸುಳ್ಳು ಹೇಳಲ್ಲ. ನೀನು ಈ ಮನೆ ಸೊಸೆ ಅನ್ನೋ ಒಂದೇ ಕಾರಣಕ್ಕೆ ಈ ಸರ್ತಿ ಸುಮ್ಮನೆ ಬಿಟ್ಟಿದ್ದೀನಿ. ಇದೇನಾದ್ರೂ ರಿಪೀಟ್ ಆದ್ರೆ ಪರ್ಮನೆಂಟ್ ಆಗಿ ನಿನ್ನನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತೆ. ಹುಷಾರ್ ಹುಷಾರ್ ಹುಷಾರ್. ನನ್ನ ಜನ್ಮಕ್ಕೆ ನಾನು ತೋಡಿದ ಹಳ್ಳಕ್ಕೆ ನಾನೇ ಬಿದ್ಬಿಟ್ನಲ್ಲ. ಅಯ್ಯೋ, ಅಪ್ಪ, ನಂದೇನು ತಪ್ಪಿಲ್ಲ ಅಪ್ಪ, ನನ್ನ ನಂಬಿ ಅಪ್ಪ. ನಮ್ಮ ಮನೆ ದೇವ್ರಾಣೆಗೂ ನನ್ನ ತಪ್ಪಿಲ್ಲ ಅಪ್ಪ. ಯಾವ ಕೆಟ್ಟ ಕಣ್ಣು ಬಿತ್ತು ಏನೋ ಅಮ್ಮ, ನಿನ್ನ ಮೇಲೆ ಈ ಥರ ಅಪವಾದ ಬಂದ್ಬಿಡ್ತಲ್ಲ. ಸಾವಿತ್ರಕ್ಕ, ಅದು ನನ್ನ ಜೇಬಲ್ಲಿ ಹೇಗೆ ಬಂತು ಅಂತಲೇ ನನಗೆ ಗೊತ್ತಿಲ್ಲ. ಯಜಮಾನ್ ಯಜಮಾನ್ ಯಜಮಾನ್ರೆ, ಸಾರಥಿ, ಪಾರ್ವತಿ ಕಳ್ಳಿ ಅಲ್ಲ. ಒಂದು ಸಣ್ಣ ಮಿಸ್ಟೇಕಿಂದ ಹೀಗಾಯಿತು. ನಮ್ಮ ಕಡೆಯಿಂದ ಆಗಿರೋ ತಪ್ಪಿಗೆ ನಮ್ಮ ಮನೆಯವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಾರಥಿ, ಪಾರ್ವತಿ, ಐ ಆಮ್ ಸಾರಿ. ಅಯ್ಯೋ, ನೀವು ನಮಗೆ ಅನ್ನ ಕೊಡೋ ದನಿಗಳು, ನೀವು ಕೈ ಮುಗಿಬಾರ್ದು. ಮಗಳು ತಪ್ಪಾಡಿಲ್ಲ, ಕಳ್ಳಿ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಈ ಥರ ತಪ್ಪಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಸಾರಥಿ. ಪಾರ್ವತಿ, ಒನ್ಸ್ ಅಗೇನ್ ಐ ಆಮ್ ಸಾರಿ. ಮಗಳೇ,